ರಾಷ್ಟ್ರ ರಾಜಧಾನಿ ದೆಹಲಿ ಇವತ್ತು ಕರ್ನಾಟಕ ಪಾಲಿಟಿಕ್ಸ್ನ ಪವರ್ ಸೆಂಟರ್ ಆಗಿತ್ತು. ಯಾಕಂದರೆ ಅರ್ಧ ಸಚಿವ ಸಂಪುಟ ಅಲ್ಲೇ ಡೇರೆ ಹೂಡಿತ್ತು. ಅದರ ಜೊತೆಗೆ ಒಂದು 30ರಿಂದ 40 ಶಾಸಕರು ಕೂಡ ಕಾಂಗ್ರೆಸ್ನ ಶಾಸಕರು ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ಒಂದು ಕಡೆ ಬೆಳಗ್ಗೆ 11:30 11:45 ಶುರುವಾದಂಥ ಮ್ಯಾರಥಾನ್ ಮೀಟಿಂಗ್ ಈಗ 6 ಗಂಟೆ 10 ಹತ್ರ ಮುಕ್ತಾಯ ಆಗಿದೆ. ಕೆ.ಸಿ. ವೇಣುಗೋಪಾಲ್ ಅವರು ಈ ಮೀಟಿಂಗನ್ನು ಮುಗಿಸ್ಕೊಂಡು ಬಂದು ಹೇಳಿದ್ದೇನು, ರಾಜ್ಯಸಭಾ ಚುನಾವಣೆ ಇದೆಯಲ್ಲ, ವಿಧಾನ ಪರಿಷತ್ನ ಚುನಾವಣೆ ಇದೆಯಲ್ಲ, ಹಾಗಾಗಿ ನಾವು ಬೆಳಗ್ಗೆಯಿಂದ ಮೀಟಿಂಗ್ ಮಾಡಿದ್ವಿ, ಇದೆಲ್ಲವೂ ಕೂಡ ಸ್ಪೆಕ್ಯುಲೇಷನ್ ಅಷ್ಟೇ, ನಾಯಕತ್ವ ಬದಲಾವಣೆ ಏನಿದೆ ಅದು ಊಹಾಪೋಹ, ಅದು ಕೇವಲ ಸೃಷ್ಟಿ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಈಗ ಮಾಧ್ಯಮದ ವತಿಯಿಂದ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಒಂದು ಪ್ರಶ್ನೆ ಇದೆ, ತುಂಬ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಏನು ಅಂತಂದರೆ, ರಾಜ್ಯಸಭಾ ಎಲೆಕ್ಷನ್ಗಳು, ವಿಧಾನ ಪರಿಷತ್ನ ಎಲೆಕ್ಷನ್ಗಳು ಕಳೆದ 5 ವರ್ಷದ ಎಕ್ಸಾಂಪಲೇ ತಗೊಳ್ಳಿ, ಎಷ್ಟು ಬಾರಿ ನಡೆದಿದೆ, ಅನೇಕ ಬಾರಿ ನಡೆದಿದೆ. ಆ ಎಲ್ಲ ಟೈಮ್ನಲ್ಲೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಷ್ಟರ ಮಟ್ಟಿಗೆ ಇಡೀ ದೇಶನೇ ದೆಹಲಿ ಕಡೆ, ಅದರಲ್ಲೂ ಕೂಡ ಇಂದಿರಾ ಭವನದ ಕಡೆ ತಿರುಗಿ ನೋಡುವಂತೆ ಮೀಟಿಂಗ್ ಯಾವತ್ತಾದರೂ ಮಾಡಿದ್ದಾರಾ ಕೆ.ಸಿ. ವೇಣುಗೋಪಾಲ್ ಅವರು? ಅಥವಾ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸುರ್ಜೇವಾಲಾ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಈ 5 ಜನ ಕರ್ನಾಟಕದ ಲೀಡರ್ಗಳನ್ನ ಕರೆಸ್ಕೊಂಡು, ಅದರಲ್ಲೂ ಕೂಡ ಪ್ರಮುಖವಾಗಿ CM DCM ಅವ್ರನ್ನ ಕರೆಸ್ಕೊಂಡು ಬೆಳಗ್ಗೆಯಿಂದ 3 ರಾಜ್ಯಸಭಾ ಸೀಟ್ಗೆ, 7 MLC ಚುನಾವಣೆಯ ಸೀಟ್ಗಳಿಗೆ ಇಷ್ಟರ ಮಟ್ಟಿಗಿನ ಒಂದು ಚರ್ಚೆ ಯಾವತ್ತಾದರೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ರೀಸೆಂಟ್ ಟೈಮ್ಸ್ನಲ್ಲಿ 2014ರಿಂದ ನೀವು ಗಣನೆಗೆ ತೆಗೆದುಕೊಳ್ಳಿ, ಇಂಥ ಒಂದು ಹೈ ಡೆವಲಪ್ಮೆಂಟ್ ಮೀಟಿಂಗನ್ನು ಯಾವತ್ತಾದರೂ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ಯಾ? ಒಂದು ಚಿಕ್ಕ ಮಗು ಕೇಳಿದ್ರು ಕೂಡ ಹೇಳುತ್ತೆ ಅಲ್ಲಿ ಖಂಡಿತವಾಗ್ಲೂ ನಾಯಕತ್ವ ಬದಲಾವಣೆ ಚರ್ಚೆ ಆಗಿದೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.